ವೈಜ್ಞಾನಿಕವಾಗಿ ಮತ್ತು ವೈಚಾರಿಕವಾಗಿ ಬೋರ್ ಪಾಯಿಂಟ್ ನೋಡುವ ವಿಧಾನ. ಕಲ್ಲಿನ ಬಿರುಕುಗಳ ನಡುವೆ ನೀರು ಹರಿಯುವುದು ಹೇಗೆ? ಈ ಒಂದು ವಿಡಿಯೋವನ್ನು ನೋಡಿ ಪೂರ್ತಿ ಬೋರ್ ಪಾಯಿಂಟ್ ಮಾಡುವ ಬಗೆ ಹಾಗೂ ಕಲ್ಲಿನಲ್ಲಿ ನೀರು ಹರಿಯುವ ಬಗ್ಗೆ ವೈಚಾರಿಕವಾಗಿ ಚಿಂತನೆ ಮಾಡಿ ಒಂದು ನಿರ್ಣಯವನ್ನು ತೆಗೆದುಕೊಳ್ಬೇಕು. ಈಗ ಈ ವಿಡಿಯೋವನ್ನು ಪೂರ್ತಿ 3 ನಿಮಿಷಗಳ ಕಾಲ ಹೇಗೆ ಬೋರ್ ಪಾಯಿಂಟ್ ಗುರುತಿಸುತ್ತಾರೆ ಎಂಬುದನ್ನು ಈಗ ನೋಡಿ. ಸ್ಟಾರ್ಟ್ ಆತಲ್ಲ ಬೋರ್. ಈಗ ಒಂದು ಪಾಯಿಂಟನ್ನು ನೋಡಿ, 2ನೇ ಪಾಯಿಂಟಿಗೆ ಬಂದಿದ್ದೇವೆ. 1ನೇ ಪಾಯಿಂಟ್ 5 ಇಂಚ್ ನೀರು ಬಿದ್ದಿದೆ. ಆ ವಿಡಿಯೋವನ್ನು ಹಾಕ್ತೇನೆ. ಈಗ 2ನೇ ಪಾಯಿಂಟನ್ನು ಪ್ರಯೋಗ ಯಶಸ್ವಿ. 27ನೇ ಬೋರಿನ ಪಾಯಿಂಟ್. ಒಂದು 2 3 ಸ್ಟಾರ್ ನಕ್ಷತ್ರದ ರೀತಿಯಲ್ಲಿ ಬೋರ್ ಪಾಯಿಂಟ್ ನೋಡಿ. ಈ ಭಾಗದಾಗ ಒಟ್ಟು ಬೋರ್ ಅಂತಾನೆ ಇರ್ತಾರೆ. ಬೋರ್ ಪಾಯಿಂಟ್ ಬರ್ರಿ ಎಲ್ಲರೂ ಸಂಪಾದಿಕೊಂಡ್ರಿ. ನಾವು ಒಂದು 2-3 ಜನ ಇದ್ದೀರಿ. ಅಲ್ಲ ಹೊಳಗ ಹೊಡ್ಕೊಂಡು ಸಂಪಾದಿಕೊಂಡ್ರೆ ಅವ್ರಿಗೆ ಅದ್ರೆ ಎಲ್ಲಿಗ 23ರಾಗ 10 ಬಿದ್ದರೆ ನೀವು ಹೆದರ್ತಿದ್ರೆ. ಹ್ಞೂನ್ರಿಪ್ಪ. 26 3 ಅದೇ ಇನ್ನೊಂದು ಅರ್ಧ ಇಂಚ್ ನೀರು ಜಾಸ್ತಿ ಆಗ್ಬಿಟ್ಟಿದ್ರೆ ನಾನು ಈ ಬಯಲು ಜದ್ದು ಬಿಡ್ತಿದ್ದೆ. ಹೌದ್ರಿ. 1.5 ಇಂಚ್ ಬದಲು 2.5 ಇಂಚ್ ಆಗಿದ್ರೆ. ಇನ್ನೊಬ್ಬ ನೀವು ಆಗಲೇ ಖಾಲಿ ಆಗ್ತದೆ. ಲಾಸ್ಟ್ ಪಾಯಿಂಟ್ ಸಿಕ್ಕದ ಮಾಡೋದು ಬರ್ರಿ. ಹೊಡೆದಾಡ್ತೀವಿ ಆ ಮನೆಯಿಂದ ಹೊರಗಡೆ ಹೋಗ್ತೀವಿ. ಈ ಮನೆ ಚೆನ್ನಾಗಿದೆ. ಅದು ಕೊಟ್ಟಿಗೆ ಜನ ಕೊಟ್ಟಿಗೆ ಮುಂದೆ ಹೊರಗಡೆ. ಹಾಂ